Hello guys, good evening, Namaskara, welcome back to my new vlog guys. ಸೊ ಗೈಸ್, ಈ ವ್ಲಾಗ್ನ ತಮ್ಮನೇನ ನೋಡುತ್ತೀರಾ. ಈ ವ್ಲಾಗ್ Q&A. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಬರೀ ಇದೊಂದೇ ಯೂಟ್ಯೂಬ್ ಒಂದೇ ಅಲ್ಲ, ನನ್ನದೇ ಇನ್ನು ಇನ್ಸ್ಟಾಗ್ರಾಮಲ್ಲಿ 3 ಅಕೌಂಟ್ ಇದೆ, ಅದನ್ನು ಹ್ಯಾಂಡಲ್ ಮಾಡಬೇಕು. ನನ್ನದೊಂದು ಪರ್ಸನಲ್ ಅಕೌಂಟ್ ಇದೆ, ಆಮೇಲೆ ನನ್ನದೊಂದು ಎರಡು ಬಿಸ್ನೆಸ್ ಅಕೌಂಟ್ ಇದೆ, ಅದರಲ್ಲೂ ಡೈಲಿ ಪೋಸ್ಟ್ ಮಾಡಬೇಕು. ಸೊ ಅದ್ರ ಮೀಟಿಂಗ್ಸು, ಕೆಲಸ, ಅದು ಇದು ಅಂತ ತುಂಬ ಬ್ಯುಸಿ ಇದೆ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, Q&A ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ, ಕಾಸ್ಟ್ ಮಿ ಎನಿಥಿಂಗ್ ಐ ವಿಲ್ ಆನ್ಸರ್ ಇಟ್ ಆನ್ ಯೂಟ್ಯೂಬ್ ಅಂತ. ತುಂಬ ಕ್ವಶನ್ಸ್ ಬಂದಿತ್ತು, ಅದರಲ್ಲಿ ನಾನು ಟಾಪ್ 15 ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋಣ ಪಾರ್ಟು. ಅದಕ್ಕೆ ಪಕ್ಕಾ ಕ್ವಶನ್ಸ್ನ ಕೇಳಿ ಅಂತ ಹೇಳ್ತಾ ಯಾರು ಬೇಜಾರು ಮಾಡ್ಕೊಬಿಡಿ ಗೈಸ್. ಫಸ್ಟ್ ಕ್ವಶನ್ ಗೈಸ್, ಕ್ಯಾಬಿ ಬ್ರೋ ಜೊತೆ ವ್ಲಾಗ್ ಮಾಡಿ. ಕ್ಯಾಬಿ ಬ್ರೋ ಜೊತೆ ವ್ಲಾಗ್ ಮಾಡೋಕ್ಕೆ ಕ್ಯಾಬಿ ಅಡ್ಮಿಟ್ ಆಗಿದ್ದ, ಇವಾಗ ಹುಷಾರಾಗಿ ಸುಧಾರಿಸ್ಕೊತವನೆ. ಅವ್ನು ಸುಧಾರಿಸ್ಕೊಳ್ಳೋಕೆ ಇನ್ನೂ 2-3 ದಿನ ಬೇಕು. ಊರಿಗೆ ಹೋಗೋನೆ, ಊರಿಂದ ಬರಬೇಕು. ಈ ಥರ ಹುಷಾರು ತಪ್ಪಿ ಕೂಡ ಅವ್ನು ಊರಿಗೆ ಹೋಗೋನೆ ಗೈಸ್. ಊರಿಗೆ ಹೋಗಿ ಅವ್ನು ಸುಧಾರಿಸ್ಕೊಂಡು ವಾಪಸ್ ಬಂದಮೇಲೆ ಖಂಡಿತ ಮಾಡೋಣ. ಅವನ ಜೊತೆ ಒಂದು ಕುಕಿಂಗ್ ಚಾಲೆಂಜ್ ಸೀರೀಸ್ ಮಾಡೋಣ. ಸೆಕೆಂಡ್ ಕ್ವಶನ್, ವೆನ್ ವಿಲ್ ಯು ಕ್ವಿಟ್ ಯೂಟ್ಯೂಬ್? ಗೈಸ್, ಇದು ಯಾರು ಕೇಳಿದ್ರು ಅಂದರೆ, ಇವ್ರನ್ನ ತುಂಬ ರೋಸ್ಟ್ ಮಾಡಿದ್ದೆ ಒಂದು ವ್ಲಾಗಲ್ಲಿ. ಸೊ ಅವ್ರದ್ದು ಪ್ರಮೋಷನ್ ಮಾಡಿದ್ದೆ. ಅವರು ಏನು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ ಅಂತ. ಸೊ ಅದಕ್ಕೆ ಕಾಂಪಿಟೇಷನ್ ಗೈಸ್, ಕಾಂಪಿಟೇಷನ್ ಅಣ್ಣದ್ದು. ಅದಕ್ಕೋಸ್ಕರ ಅಣ್ಣ ವೆನ್ ವಿಲ್ ಯು ಕ್ವಿಟ್ ಅವ್ರು ಯೂಟ್ಯೂಬ್ ಅಂತ ಹಾಕೊಂಡೆ. ಮಾಡೋಣ ಮಗ, ನಿನಗೂ ವ್ಲಾಗ್ ಇಡೋದವ. ಮೂರನೇ ಕ್ವಶನ್ನು, ಡೈಲಿ ವ್ಲಾಗ್ ಶುರು ಮಾಡಿ ಪ್ಲೀಸ್. ಮಾಡೋಣ, ಖಂಡಿತ ಡೈಲಿ ವ್ಲಾಗ್ ಶುರು ಮಾಡಬೇಕು. ಬಟ್ ನಾನು ಡೈಲಿ ವ್ಲಾಗ್ ಶುರು ಮಾಡೋಕ್ಕೆ ಗೈಸ್ ಇದೆ ನನ್ನ ತಲೆನಲ್ಲಿ ಇರುತ್ತೆ. ಬಿಸ್ನೆಸ್ 2 ಅಕೌಂಟ್ ಇದೆ, ಅದರಲ್ಲೂ ಡೈಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅದು ಬರಲ್ಲ. ಆಮೇಲೆ ಇನ್ಕಮ್ ಇರೋದೇ ನಂಗೆ ಅದೆರಡರಿಂದಾನೆ. ನಾನು ಯಾವುದಕ್ಕೂ ಕೆಲಸಕ್ಕೂ ಕೂಡ ಹೋಗ್ತಿಲ್ಲ. ಸೊ ಮಾಡೋಣ, ಡೈಲಿ ವ್ಲಾಗ್ ಶುರು ಮಾಡೋಣ. ಇನ್ನೊಂದು ನಾಳೆಯಿಂದನೇ ಮಾಡೋಣ ಗೈಸ್. ನಾಳೆ ಶಾರ್ಪ್ ಸಂಜೆ 7:15 ಈ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಈ ವ್ಲಾಗ್ ಅಪ್ಲೋಡ್ ಆಗಿದ ತಕ್ಷಣ ಡೈಲಿ 7:15 ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಂದು ಡೈಲಿ ವ್ಲಾಗ್ ಬರುತ್ತೆ. ನಾಲ್ಕನೇ ಕ್ವಶನ್, ಊಟ ಆಯಿತಾ? ಬ್ರೋ ಆಯಿತು ಬ್ರೋ. ಕ್ಯಾಬಿ ಯಾಕೆ ಊಟ ಆಯಿತಾ ಅಂತ ಹಾಕೋನೆ ಗೈಸ್. ಕ್ಯಾಬಿ ಇಲ್ಲೇ ನೋಡಿ, ಊಟ ಆಯಿತಾ ಅಂತ ಹಾಕೋನೆ. ಊಟ ಆಗಿದೆ ಮಗ, ಆಗಿಲ್ಲ ಅಂದ್ರೆ ಕೊಡಿಸ್ತೀಯ ಬಿರಿಯಾನಿ. ನೋಡು, ಬಿರಿಯಾನಿ ತಿಂದು ತುಂಬ ದಿನ ಆಗಿದೆ. ನೋಡಿ, ಕೊಡ್ಸಾಗಿದೆ, ಕೊಡಿಸು ಮಗ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. 5ನೇ ಕ್ವಶನ್ ಗೈಸ್, ಚಾಲೆಂಜ್ ವ್ಲಾಗ್ ಮಾಡಿ. ಚಾಲೆಂಜ್ ವ್ಲಾಗ್ ಮಾಡಬೇಕು ಅಂತ ಆಸೆ, ಬಟ್ ಚಾಲೆಂಜ್ ವ್ಲಾಗ್ ಮಾಡೋಕ್ಕೆ ನಮ್ಮ ಹುಡುಗರು ಯಾರೂ ಇರಲ್ಲ. ಎಲ್ಲ ಫುಲ್ಲು ಶೈ ಪ್ರಭಾವ. ಒಂಥರ ಕ್ಯಾಮ್ರಾನು ಹೆಂಗೆ ಅಂದರೆ ಹುಡುಗಿರ ಹತ್ರ ಹೋಗಿ ಹೆಂಗೆ ಮಾತಾಡಿಸ್ತಾರೋ ಶೈಯಾಗಿ, ಅದೇ ಥರ ಕ್ಯಾಮ್ರಾ ಮುಂದೆ ಶೈ ಅವರು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕುಕಿಂಗ್ ವ್ಲಾಗ್, ನ್ಯೂ ರೆಸಿಪಿ ಮಾಡ್ತೀನಿ. 2-3 ವ್ಲಾಗ್ ಆಗಲೇ ಶೂಟ್ ಆಗಿದೆ, ಎಡಿಟ್ ಮಾಡಿಲ್ಲ. ಸೊ ಅದನ್ನೊಂದು ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ನಾನು ಹೇಳ್ದಂಗೆ ನಾಳೆ ಸಂಜೆಯಿಂದ ಡೈಲಿ ವ್ಲಾಗ್ ಬರುತ್ತೆ ಗೈಸ್, ನೋಡ್ತಾ ಇರಿ. ಆವಾಗ ಕುಕಿಂಗ್ ವ್ಲಾಗ್ದು ನ್ಯೂ ರೆಸಿಪಿ ಬಿಡ್ತೀನಿ. ಕುಕಿಂಗಲ್ಲಿ ಚಾಲೆಂಜ್ ವ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. 2 minutes later. 7th ಕ್ವಶನ್, ಆರ್ ಯು ಸಿಂಗಲ್? ಹೌದು ಬ್ರೋ, ಸಿಂಗಲ್ಲು. ಯಾರೂ ಇಲ್ಲ, ಐ ಆಮ್ ಸಿಂಗಲ್ ಆಗಿ ಕಾಸ್ಟ್ ಮಾಡಿ ಹುಡುಗಿರು ನಿಮ್ಮಿಂದನೇ ಬರ್ತದೆ. 8ನೇ ಕ್ವಶನ್, ಆರ್ ಯು ಹ್ಯಾವಿಂಗ್ ಲವರ್? ಇಲ್ಲ, ನಾನು ಸಿಂಗಲ್ ಆಗಿ ಕಾಸ್ಟ್ ಮಾಡಿ ಹುಡುಗಿರು ಅವರವರೇ ಬರ್ತಾರೆ. ಅದಾದಮೇಲೆ ಗೈಸ್ 2 minutes later. 9ನೇ ಕ್ವಶನ್ ಏನೋ ಬರೆದಿಟ್ಟಿದ್ದಾರೆ ನನ್ನ ಟೀಮು. ಟೆಲ್ ಯುವರ್ ಬ್ರೇಕಪ್ ಸ್ಟೋರಿ. ಹುಡುಗಿನೇ ಇಲ್ಲ, ನಮ್ಮಕ್ಕೊಂದು ಬಿದ್ದಿಲ್ಲ. A few moments later. ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ಕ್ಯಾಮ್ರಾ ಕ್ವಾಲಿಟಿ ಮಾಡಬೇಕು. ನನ್ನ ಹತ್ರ ಈಗ ಅಷ್ಟೊಂದು ಬಜೆಟ್ ಇಲ್ಲ ಐಫೋನ್ ಎಲ್ಲ ತಗೊಳ್ಳೋಷ್ಟು. ಬಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ,
ನನ್ನ ನಸೀಬೋ ಏನೋ ಗೊತ್ತಿಲ್ಲ ಗೈಸ್. ನಾನು ಐಫೋನ್ನ ಆರ್ಡ್ರ್ ಮಾಡಬೇಕು ಅಂತ ಹೋದಾಗೆಲ್ಲ ಆ ಕಾಸು ಏನಕ್ಕೋ ಗೊಂಟೋಗುತ್ತೆ. ನನ್ನ ಹತ್ರ ಇರುತ್ತೆ, ಡೌನ್ ಪೇಮೆಂಟ್ ಮಾಡಿ ಐಫೋನ್ ತಗೊಳ್ಳೋಣ ಅಂತಲೂ ಪ್ಲ್ಯಾನ್ ಮಾಡಿರ್ತೀನಿ, ಬಟ್ ಆ ಕಾಸು ಏನಕ್ಕೋ ಹೋಗ್ಬಿಟ್ಟಿರುತ್ತೆ. ಸೊ ಪ್ಲ್ಯಾನ್ ಮಾಡ್ತೀನಿ ಮತ್ತೆ ಐಫೋನ್ ಮೇಲೆ ಇನ್ವೆಸ್ಟ್ ಮಾಡೋಣ, ಕ್ಯಾಮ್ರಾ ಕ್ವಾಲಿಟಿನ ಜಾಸ್ತಿ ಮಾಡೋಣ. ಅದಾದಮೇಲೆ ನಾನು ತುಂಬ ಫ್ಲಿಪ್ಕಾರ್ಟಲ್ಲಿ ಟ್ರೈಪಾಡು ಮೈಕೆಲ್ಲ ಆರ್ಡ್ರ್ ಮಾಡ್ತೀನಿ. ನನ್ನ ಹಣೆ ಬರೋಕ್ಕೆ ಯಾವುದೂ ಬರ್ತಾನೆ ಇಲ್ಲ ಗೈಸ್. ತುಂಬ ಸಲ ಮೈಕ್ ಆರ್ಡ್ರ್ ಮಾಡಿದ್ದೆ, ಒಂದಿತ್ತು ಅದು ಅಪ್ರಮೇಯ ಅವ್ರ ಮನೆ ಗ್ರೂಪ್ ಪ್ರವೇಶದಲ್ಲಿ ಅದು ಹೊಡೆದೋಯ್ತು. ಈಗ ನನ್ನ ಹತ್ರ ಮೈಕು ಇಲ್ಲ, ಏನೂ ಇಲ್ಲ, ಬರೀ ಇರೋದೊಂದು ಫೋನು. ಸೊ ನಾನು ಎಲ್ಲ ಬುಕ್ ಮಾಡ್ತೀನಿ, ಅವರು ಮನೆ ಹತ್ರ ಬರ್ತಾರೆ, ಫೋನ್ ಮಾಡ್ತಾರೆ, ಇಲ್ಲಿ ಹತ್ರದಲ್ಲೇ ಇದ್ದೀವಿ ಅಂತ. ಆಮೇಲೆ ನೋಡಿದ್ರೆ ರಿಟರ್ನ್ ಆಗ್ತಾ ಬರುತ್ತೆ, ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಬರುತ್ತೆ. ಸೊ ಈ ಸಲ ನಾನು ಬಲ್ಕಲ್ಲಿ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಸುಮಾರು ಒಂದು 5-6 ಪ್ರಾಡಕ್ಟ್ ಮಾಡಿದ್ದೀನಿ. 2 ಟ್ರೈಪಾಡ್ ಸ್ಟ್ಯಾಂಡ್ ಮಾಡಿದ್ದೀನಿ, ಒಂದು ಮಿನಿ ಟ್ರೈಪಾಡು, ಒಂದು ದೊಡ್ಡ ಟ್ರೈಪಾಡು. ಆಮೇಲೆ ಕ್ಯಾಮ್ರಾಗೆ ಐಫೋನು ಬುಕ್ ಮಾಡಬೇಕು, ಹೋಗಿ ಬುಕ್ ಮಾಡೋಣ. ಅದಾದಮೇಲೆ ಲೈಟ್ ಬುಕ್ ಮಾಡಿದ್ದೀನಿ, ಲೈಟ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ, 2 ಜೊತೆ ಮೈಕ್ ಬುಕ್ ಮಾಡಿ. ಎಲ್ಲ ಬಲ್ಕಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಐ ಥಿಂಕ್ ನೆಕ್ಸ್ಟ್ ಮಂತ್ 12th ಒಳಗಡೆ ಎಲ್ಲ ಅದು ನನ್ನ ಹತ್ರ ಇರುತ್ತೆ. ಬೇಗ ಬಂದರೆ ಅದ್ರದ್ದೊಂದು ಅನ್ಬಾಕ್ಸಿಂಗ್ ಬ್ಲಾಗ್ದು ವೀಡಿಯೋ ಮಾಡಿ ಹಾಕ್ತೀನಿ, ಚೆಕ್ ಮಾಡಿ. A little longer than a few minutes later. ಅದಾದಮೇಲೆ ನೆಕ್ಸ್ಟ್ ಯುವರ್ ಫೇವ್ರೇಟ್ ಯೂಟ್ಯೂಬರ್ ಗೈಸ್. ನನ್ನ ಫೇವ್ರೇಟ್ ಯೂಟ್ಯೂಬರ್ ಒಬ್ಬನೇ, ಅವರಿಂದನೇ ನಾನು ಇನ್ಸ್ಪೈರ್ ಆಗಿ ನಾನು ಅವ್ರ ಮುಖಾಂತರ ನಾನು ಕಂಟೆಂಟ್ ಕ್ರಿಯೇಷನ್ಗೆ ಬರಬೇಕು, ಈ ಥರ ಮಾಡಬೇಕು ಅಂತ ನನಗೆ ಒಂಥರ ಮೋಟಿವೇಶನ್ ಅಂತ ಬಂದಿದ್ದು. ಸ್ಯಾಮ್ ಸಮೀರ್ ಈಸ್ ಎ ಹ್ಯೂಜ್ ಇನ್ಸ್ಪಿರೇಷನ್. ಅವರು ಡೈಲಿ ವ್ಲಾಗ್ನ 4 ವರ್ಷದಿಂದ ಹತ್ತತ್ರ 1,500 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಅದು ಸುಲಭದ ಮಾತಲ್ಲವೇ ಅಲ್ಲ. ಅದು ಶಾರ್ಟ್ ಫಾರ್ಮೆಟ್ ವೀಡಿಯೋ ಆಗಲಿ, ಲಾಂಗ್ ಫಾರ್ಮೆಟ್ ವೀಡಿಯೋ ಆಗಲಿ, ಅದು ತುಂಬ ಕಷ್ಟ. ಅದು ಗೈಸ್ ನಾನು ಹಾಕಿರೋ 9 ವೀಡಿಯೋಗೆ ನಾನು 9 ಸಲ ಶೂಟ್ ಮಾಡಿ ಅದನ್ನು ನಾನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ 3 ದಿನ ತಗೋತೀನಿ. ಸೊ ಇನ್ಮೇಲೆ ನಂದು ಡೈಲಿ ವ್ಲಾಗ್ಸ್ ಬರುತ್ತೆ, ಚೆಕ್ ಮಾಡಿ. ನಿಮ್ಮ ಯೂಟ್ಯೂಬ್ ಇನ್ಕಮ್ ಬ್ರೋ. ಯೂಟ್ಯೂಬ್ ಇನ್ಕಮ್ಗೆ ನಾನು ಹಾಕಿರೋದೇ 9 ವೀಡಿಯೋ, ಇರೋದು 10 ಜನ ಸಬ್ಸ್ಕ್ರೈಬರ್ಸು. ಯೂಟ್ಯೂಬ್ ಇನ್ಕಮ್ ಇನ್ನೂ ಏನೂ ಬಂದಿಲ್ಲ. ನಾನೇ ಯೂಟ್ಯೂಬ್ ಮೇಲೆ ಖರ್ಚು ಮಾಡಿ ಇನ್ಕಮ್ ಸೋರ್ಸ್ ಮಾಡ್ಕೋಬೇಕು. ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವ್ಯೂಸ್ ಜಾಸ್ತಿ ಮಾಡಿ ಗಾಯ್ಸ್. ಅವಾಗ ಅದಾಗದೇ ಬರುತ್ತೆ. ಸಿಲ್ವರ್ ಪ್ಲೇ ಬಟನ್, ಗೋಲ್ಡನ್ ಪ್ಲೇ ಬಟನ್ ಎಲ್ಲ ಅಂತ ಹಾಕಿದ್ದೀರಾ ಕ್ವಶನ್ಸು. ಸಿಲ್ವರ್ ಪ್ಲೇ ಬಟನ್ ಬರುತ್ತೆ, ಗೋಲ್ಡನ್ ಪ್ಲೇ ಬಟನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸಿ. ಅದಾದ್ಮೇಲೆ Yeah, boy. That's it. ಆಮೇಲೆ ನೆಕ್ಸ್ಟ್ ಕ್ವಶನ್, ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಬ್ರೋ. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಏನೂ ಇಲ್ಲ, ಬಟ್ ನನಗೆ ಇಷ್ಟ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಮಾಡೋದು. ಬಿಕಾಸ್ ನನ್ನ ಅಕೌಂಟು ನಂದು ಒಂದೇ ಅಕೌಂಟ್ ಅಲ್ಲ ಗೈಸ್, ನಂದು 3-4 ಅಕೌಂಟ್. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನನ್ನೊಂದು ಈವೆಂಟ್ ಬಿಸ್ನೆಸ್ ಇದೆ, ಒಂದು ಪರ್ಫ್ಯೂಮ್ ಬಿಸ್ನೆಸ್ ಇದೆ, ನನ್ನ ಅಕೌಂಟ್ ಇದೆ, ಆಮೇಲೆ ಇನ್ನೂ ಒಂದು ಬೇರೆ ಅಕೌಂಟ್ ಇದೆ. ಟೋಟಲ್ 4 ಅಕೌಂಟ್ ನನ್ನ ಹತ್ರ ಇರೋದು. ಆ 4 ಅಕೌಂಟಲ್ಲಿ ಒಂದೋದ್ರು ನಂದು 3 ಪರ್ಸನಲ್ ಅಕೌಂಟು, 2 ಬಿಸ್ನೆಸ್ ಅಕೌಂಟ್ ಇಟ್ಕೊಂಡು ನಾನು ಯೂಟ್ಯೂಬಲ್ಲಿಂದ ಮಾಡೋ ಥರ ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ ನಾನು ಮಾಡೋ ಲಾಂಗ್ ಫಾರ್ಮೆಟ್ ವೀಡಿಯೋನ ಕಟ್ ಮಾಡಿ ಶಾರ್ಟ್ ಫಾರ್ಮೆಟ್ ವೀಡಿಯೋಗೆ ಅಪ್ಲೋಡ್ ಮಾಡ್ಬೋದು ಅಂತ ಟ್ರೈ ಮಾಡ್ತೀನಿ. ಆಮೇಲೆ ಒಬ್ಬರು ಸಕ್ಕದ ಕ್ವಶನ್ ಕೇಳಿದ್ದಾರೆ ಗೈಸ್, ಕ್ರೇಜಿ ಕ್ವಶನು. ಸ್ಯಾಮ್ ಫ್ಯಾಮ್ ಥರ ನಾವು ತುಂಬಿ ಫ್ಯಾಮ್. ತುಂಬಿ ಅಂದರೆ ಗೈಸ್ ಹೇಳ್ಬಿಡ್ತೀನಿ, ಧನುಷ್ ಬೆಟ್ಟಲ್ ವ್ಲಾಗಲ್ಲಿ ನೋಡಿರ್ತೀರಾ, ಮತ್ತು ಅಪ್ರಮೇಯ ಅವ್ರ ಮನೆ ಗ್ರೂಪ್ ಪ್ರವೇಶದಲ್ಲೂ ನೋಡಿರ್ತೀರಾ ಧನುಷ್ ಫ್ಯಾನ್ಸ್ ಇದ್ದಾರೆ ನೋಡಿ. ನಮಗೆ ಫ್ಯಾನ್ಸ್ ಇಲ್ಲ, ಧನುಷಿಗೆ ಫ್ಯಾನ್ಸ್ ಇದ್ದಾರೆ. ಧನುಷ್ ಫ್ಯಾಮ್ ಅಂತ ಹಾಕೋರೆ ಗೈಸ್, ನೋಡಿ ಇಲ್ಲಿ ಧನುಷ್ ಫ್ಯಾಮ್ ಅಂತ ಹಾಕೋರೆ. ಏನು ಮಾಡ್ತೀರಾ, ಫ್ರೆಂಡ್ಸ್ನೆಲ್ಲ ವ್ಲಾಗಲ್ಲಿ ನೋಡಿದ್ರೆ ಇದೆ ಗೈಸ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇದು. ಬಿಕಾಸ್ ನಾನು ಜಿಮ್ಗೆ ಹೋಗಬೇಕು ಗೈಸ್. ಬೆಳಿಗ್ಗೆ ಜಿಮ್ಗೆ ಹೋಗಿ ಲೇಟಾಗಿದ್ದೆ ಸ್ವಲ್ಪ. ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡಿ, ಆಗಲೇ ನನಗೆ ಚಾಲೆಂಜ್ ವ್ಲಾಗ್ಗೆ ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡೋಕ್ಕೆ ನನಗೇನಿಲ್ಲ, ಮಾಡ್ತೀನಿ, ಖುಷಿಯಾಗೇ ಮಾಡ್ತೀನಿ. ಬಟ್ ಅವೆಲ್ಲ ಹುಡುಗಿರನ್ನ ಮಾತಾಡಿಸೋ ಥರ ಫುಲ್ಲು ಶೈ ಫೀಲ್ ಮಾಡ್ಕೋತಾರೆ. ಕ್ಯಾಮ್ರಾ ಮುಂದೆ ಬನ್ನಿ ಅಂದರೆ ಬರೋಲ್ಲ. ನಾವು ಅವತ್ತು ಫಿಲಮ್ ಹೋಗಿದ್ದೆ, ನಾನು ಅಲ್ಲೂ ಶೂಟ್ ಮಾಡ್ತಿದ್ದೆ, ಬಟ್ ನಾನು ಸ್ಟಾಪ್ ಮಾಡಿದೆ. ಅವರೆಲ್ಲ ಒಂಥರ ಶೈ ಫೀಲ್ ಮಾಡ್ತಾರೆ, ಕ್ಯಾಮ್ರಾಗೆ ಬರೋಲ್ಲ. ಆಮೇಲೆ ನನಗೂ ಯಾವುದೋ ಕಾಲ್ ಬಂತು ಫಿಲಮಲ್ಲಿ, ನಾನು ಅದು ವಾಪಸ್ ಮಾಡೋಕ್ಕೆ ಹೋಗಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ. 4-5 ಕ್ಲಿಪ್ಪಿಂಗ್ ಇದೆ, ಮನೇಲಿ ತೆಗ್ದಿರೋದು, ಥಿಯೇಟ್ರಲ್ಲಿ ಹೋಗಿ ತೆಗ್ದಿರೋದು. ಅದಾದಮೇಲೆ ಆ ವ್ಲಾಗ್ನ ಎಂಡು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ, ಅದು ಡಿಲೀಟ್ ಆಗೋದು. ಆ ವ್ಲಾಗ್ ಅಂತೂ ಅಪ್ಲೋಡ್ ಆಗೋಲ್ಲ. ಸೊ ಇದಾಗಿತ್ತು ಗೈಸ್ Q&A. ಸೊ ಗೈಸ್ ಟೋಟಲಿ ನಾನು 15 ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಇನ್ನೂ ತುಂಬ ಬಂದಿತ್ತು, ಹತ್ರ ಒಂದು 25-30 ಕ್ವಶನ್ಸ್ ಬಂದಿತ್ತು. ಒಂದೊಂದು ಸ್ವಲ್ಪ ರಿಪೀಟೆಡ್ ಕ್ವಶನ್ಸು ಕೂಡ ಬಂದಿತ್ತು. ಯಾರ್ಯಾರು ನಿಮ್ಮ ಕ್ವಶನ್ನ ನಾನು ಆನ್ಸರ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮ್ ಇದೇ ಥರ Q&A ಪಾರ್ಟ್ 2 ಮಾಡೋಣ. Q&A ಫ್ರೆಂಡ್ಸ್ ಜೊತೆ ಮಾಡೋಣ.
ಅಪ್ರಮೇಯ ಬೆಂಗಳೂರಿಂದ ಮೈಸೂರಿಗೆ ಬರಲಿ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದ್ಮೇಲೆ ಇದು ಇರ್ತಿದ್ದಾನೆ. ಅವನು ನೆಕ್ಸ್ಟ್ ವೀಕ್ ಐ ಥಿಂಕ್ ಬರ್ಬೋದು ಅಂತ ಅನ್ಕೋತೀನಿ. ಅವ್ನು ಬಂದರೆ ಅವನ ಜೊತೆ ಕ್ರೇಜಿಯಾಗಿ Q&A ಮಾಡೋಣ, ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ. ಸೊ ಗೈಸ್, ಹೇಳ್ದಂಗೆ ಟ್ರೈಪಾಡು ಮೈಕ್ ಯಾವುದು ಬರದೇ ಇರೋ ಕಾರಣ ಈ ಥರ ವ್ಲಾಗ್ ಮಾಡಬೇಕಾಗುತ್ತೆ ಗೈಸ್. ನೋಡಿ, ಒಂದು ಸ್ಟೂಲ್ ಟೇಬಲ್ ಮೇಲೆ ಇನ್ನೊಂದು ಟೇಬಲ್ ಇಟ್ಟು ಅದ್ರ ಮೇಲೆ ಬಾಕ್ಸ್ ಇಟ್ಟು ಇಲ್ಲಿ ಕ್ಯಾಮ್ರಾ ಪ್ಲೇಸ್ ಮಾಡ್ತೀನಿ. ಅಲ್ಲಿ ನಾನು ಕುತ್ಕೊಂಡು ಕಂಟೆಂಟ್ ಶೂಟ್ ಮಾಡೋದು. ಫೋನ್ ಚಾರ್ಜ್ ಇಲ್ಲ ಅಂದರೆ ಇಲ್ಲಿ ಚಾರ್ಜ್ಗೆ ಹಾಕೋತೀನಿ. ಸೊ ಈ ಥರ ಇದೆ ಗೈಸ್. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಫೆಬ್ರವರಿ ನಾನು ಲಾಸ್ಟ್ ಫೆಬ್ರವರಿಯಿಂದನೂ ಬುಕ್ ಮಾಡ್ತಾಯಿದ್ದೀನಿ, ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಸೊ ನೋಡೋಣ, ನೆಕ್ಸ್ಟ್ ಮಂತ್ 12th ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಬಂದರೆ ಖಂಡಿತ ಅದ್ರದ್ದು ಒಂದು ಅನ್ಬಾಕ್ಸಿಂಗ್ ವ್ಲಾಗ್ ಮಾಡಾಕ್ತೀನಿ. ಸೊ ಈಗ ನಾನು ಜಿಮ್ಗೆ ಹೋಗಬೇಕು ಗೈಸ್. ನೋಡಿ, ಪ್ರೀ ವರ್ಕೌಟ್ ರೆಡಿ ಮಾಡ್ಕೊತೀನಿ ಜಿಮ್ಗೆ ಹೋಗೋಸ್ಕರ. ಕತ್ಲಿದೆ, ಲೈಟ್ ಹಾಕೋ ನಿಮಿಷ ಗೈಸ್. ನೋಡ್ಬೋದು, ಪ್ರೀ ವರ್ಕೌಟ್ ರೆಡಿ ಮಾಡ್ಕೋಬೇಕು ನಾನು ಜಿಮ್ಗೆ ಹೋಗೋಕ್ಕೆ. ಏನಿಲ್ಲ, ಸಿಂಪಲ್ ಪ್ರೀ ವರ್ಕೌಟ್, ಪೌಡ್ರ್ ಸಪ್ಲಿಮೆಂಟ್ಸ್ ಏನು ತಗೊಳ್ಳೋಲ್ಲ, ನ್ಯಾಚುರಲಾಗಿ ಮಾಡೋಣ ಅಂತ. ಸ್ವಲ್ಪ ನೀರನ್ನ ಗೈಸ್ ಕೆಟಲ್ಗೆ ಹಾಕ್ಕೊಂಡು ಶಿಸ್ತಾಗಿ ಹಿಂಗೆ ಇಟ್ಟುಬಿಟ್ಟು ಆನ್ ಮಾಡಿಬಿಟ್ರೆ ಅದು ಬಾಯ್ಲ್ ಆಗುತ್ತೆ ಸ್ವಲ್ಪ ಹೊತ್ತರಲ್ಲಿ. ಆನೇ ಆಗಿಲ್ಲ. ಸೊ ಗೈಸ್, ಆನ್ ಆಯಿತು. 2 minutes later. A few moments later. A little longer than a few minutes later. ಸೊ ಗೈಸ್, ಜಿಮ್ಗೆ ಹೋಗಬೇಕು, ಪ್ರೀ ವರ್ಕೌಟ್ ಮಾಡೋಣ ಅಂತ ಕಾಫಿ ಪೌಡ್ರ್ ಹುಡುಕ್ತಿದ್ರೆ ಮನೇಲಿ ಕಾಫಿ ಪೌಡ್ರ್ ಇಲ್ಲ. ಮನೆಗೆ ನಮ್ಮಮ್ಮಗೆ ಫೋನ್ ಮಾಡಿ ಕೇಳಿದೆ ಎಲ್ಲಿ ಕಾಫಿ ಪೌಡ್ರು ಅಂತ. ಇಲ್ಲ ಅಂದರು. ಸೊ ಒಂದೇ ಒಂದು ಗ್ರೀನ್ ಟೀ ಪ್ಯಾಕೆಟ್ ಸಿಕ್ಕೈತೆ. ಈ ಗ್ರೀನ್ ಟೀನ ಇವಾಗ ನಮಗೆ ದೇವರಿದ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ಬಿಸಿ ಆಗ್ಬಿಟ್ಟಿದೆ ಗೈಸ್. ಇವಾಗ ಇದನ್ನು ನಾನು ಕುಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಗುತ್ತೆ. ಇದು ನಿಮಿಷ ಗೈಸ್, ನೋಡ್ಬೋದು ಗೈಸ್, ಗ್ರೀನ್ ಟೀ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಹಿಂಗೆ ತೆಗೆದ್ಬಿಟ್ಟು ಗೈಸ್ ಸುಮ್ಮನೆ ಹಿಂಗೆ ಡಿಪ್ ಮಾಡೋದು. ನನಗೆ ಇದೊಂಥರ ಹಂಗೆ ಕುಡಿದ್ರೆ ಕೈ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹನಿ ಹಾಕೊಳ್ಳೋದ. ಸೊ ಗೈಸ್, ಹನಿ ಹಾಕ್ಕೊಂಡೆ. ಹನಿನ ವಾಪಸ್ ಎಲ್ಲಿ ತಲೆ ಇಟ್ಬಿಟ್ರೆ ಬೆಸ್ಟು. ನೋಡಿ ಗೈಸ್, ನೀವು ನಾನು ವಾರ್ಡ್ರೋಬ್ ಟೂರಲ್ಲಿ ನೋಡಿದ ಕ್ಯಾನ್ಗಳು ಅಲ್ಲಿ ಇಟ್ಟು ಎಲ್ಲ ಬಿದ್ದೋಗ್ತಿತ್ತು ಅಂದ್ಬಿಟ್ಟು ಎಲ್ಲ ತಂದು ಇಲ್ಲಿ ಜೋಡಿಸಿದ್ದೀನಿ. ಅದನ್ನೊಂದು ಸ್ವಲ್ಪ ಸೆಪ್ರೇಟ್ ಮಾಡೋಣ. ಅದನ್ನು ಸ್ವಲ್ಪ ಡೆಕೋರೇಟಿವ್ ಮೋಡಲ್ಲಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಮಾಡಿದ್ದು. ಸೊ ಅದು ಮಾಡೋಕ್ಕಾಗಿಲ್ಲ. ಇದನ್ನ ಡಿಪ್ ಮಾಡಿಕೊಂಡು ಕುಡ್ಕೊಂಡು ಹೊರಡೋಣ ಗೈಸ್. ಸೊ ಗೈಸ್, ನಾನೀಗ ಜಿಮ್ಗೆ ಹೊರಟಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವ್ಲಾಗ್, ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆ ನನ್ನ ಚಾನಲ್ ಸಿಗ್ತೀನಿ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.